ಕಾಮಿನಿ, ಕಾಮಿನಿ. ಬನ್ನಿ ರಾಬರ್ಟ್, ಕುಳಿತುಕೊಳ್ಳಿ. ಹಾ, ಪರವಾಗಿಲ್ಲ. ಕಾಮಿನಿ, ಪರ್ವತಗೌಡ, ನಿರಂಜನ್ ಸ್ವಾಮಿ ಮತ್ತು ಕಾರ್ತಿಕ್ ಈ ಸುಟ್ಕೇಸ್ ಕೊಟ್ಟು ಕಳಿಸಿರೋರು ತೆಗೆದು. ಅವರು ಬರಲಿಲ್ವೇ? ಇಲ್ಲ, ಅವರು ಬಂದರೆ ಜನರಿಗೆ ಸಂಶಯ ಬರುತ್ತದೆ. ಈ ಬ್ಯಾಗ್ ನನ್ನ ಕೈಲಿ ಕೊಟ್ಟು ಕಳಿಸಿದ್ರು. ಹಾ ಕಾಮಿನಿ, ನಾನು ನಿನಗೊಂದು ಮಾತು ಹೇಳುತ್ತೇನೆ, ಅದು ನಿನ್ನ ಹಿತಕ್ಕಾಗಿ. ಹೇಳಿ, ಅದ್ಯಾವ ವಿಷಯ ಅಂತ ಹೇಳಿ. ಕಾಮಿನಿ, ಪರ್ವತಗೌಡ, ನಿರಂಜನ್ ಸ್ವಾಮಿ ಮತ್ತು ಕಾರ್ತಿಕ್ ಈ ಮೂವರು ಹೇಳಿದ ಹಾಗೆ ಕೇಳಿಕೊಂಡು ಈ ಕೆಟ್ಟ ಕೆಲಸ ಮಾಡುತ್ತಿರುವಲ್ಲ ಯಾಕೆ? ಅದು ನನ್ನ ಸ್ವಾರ್ಥಕ್ಕಾಗಿ ಅಲ್ಲ, ರಾಜಕೀಯದ ಅಭಿಲಾಷೆಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೇನೆ. ಕಾಮಿನಿ, ನಿಮ್ಮ ಅಭಿಲಾಷೆಯನ್ನು ನೆರವೇರಿಸಿಕೊಳ್ಳಲು ಆ ಮೂವರು ಎಂದಿಗೂ ಅವಕಾಶ ಕೊಡಲಾರರು. ಕಾರ್ತಿಕ್ ಅಂತೂ ಬರೀ ನಿಮ್ಮ ಆಸ್ತಿಯ ಮೇಲೆ ಕಣ್ಣಿದೆ. ಇಲ್ಲ, ನೀನು ಹೇಳಿದ್ದೆಲ್ಲ ಸುಳ್ಳು. ಕಾರ್ತಿಕ್ ನನಗೆ ಮೋಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕಾಮಿನಿ, ತನ್ನ ಆಸೆಯನ್ನು ಈಡೇರಿಸಿಕೊಂಡ ಮೇಲೆ ಎಷ್ಟೋ ಯುವತಿಯರಿಗೆ ಆ ನರಕ ದಾರಿ ತೋರಿಸಿದ್ದಾನೆ ಕಾರ್ತಿಕ್. ನಾಳೆ ನಿನ್ನನ್ನು ಬಿಡುತ್ತಾನೆಂಬುದು ಯಾವ ಗ್ಯಾರಂಟಿ? ನೋಡು, ನಾನು ನಿನಗೆ ಒಂದು ಮಾತು ಹೇಳುತ್ತೇನೆ. ನೀ ಸದ್ಯ ಗಂಡನಾಗಿರುವ ಈ ಪ್ರಸಾದ್ನನ್ನು ನೀನು ಮಾಡಿದ ಈ ಉಪಾಯದಿಂದ ಅವನಿಗೆ ಜೈಲಿಗೆ ಕಳಿಸು. ಆಮೇಲೆ ನಿನ್ನ ಎಲ್ಲ ಆಸ್ತಿಯನ್ನು ಕಾರ್ತಿಕಿಗೆ ಕೊಡುವ ಬದಲು ಉಪಾಯದಿಂದ ಅವನ್ನ ಮುಗಿಸಿಬಿಡು. ಆಮೇಲೆ ನಿನ್ನ ಎಲ್ಲ ಆಸ್ತಿಯೊಂದಿಗೆ ನಾವಿಬ್ಬರು ಎಲ್ಲಾದ್ರೂ ಹೋಗಿ ಜೀವನ ಸಾಗಿಸೋಣ. ಏನಂತೀಯ ಮಿಸ್ ಕಾಮಿನಿ? ನೀನು ಹೇಳೋ ಮಾತು ಸತ್ಯವೇ ಇದೆ. ಸ್ನೇಹಿತನಿಗೆ ಮೋಸ ಮಾಡಿದ್ದೇನೆ ಅಂದಮೇಲೆ ನನಗೆ ಮೋಸ ಮಾಡುವುದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ನೋಡಿ, ನನ್ನ ತಿಳಿದುಕೊಂಡದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಆದ್ರೆ ನಿಮ್ಮನ್ನೇ ನಂಬಿರುವ ಈ ಹೆಣ್ಣನ್ನು ಕೊನೆಯವರೆಗೂ ಕೈ ಬಿಡಬೇಡಿ. ಇಲ್ಲ ಕಾಮಿನಿ, ನಾನೆಂದೂ ನಿನ್ನ ಕೈ ಬಿಡುವುದಿಲ್ಲ. ಇದು ನನ್ನ ಪ್ರಾಮಿಸ್. ಯಾಕಷ್ಟೊಂದು ಕಿರಿಸ್ತಾ ಇದ್ದೀರಾ? ನಿನ್ನನ್ನು ಮದುವೆ ಮಾಡಿಕೊಂಡು 1 ವರ್ಷವಾದರೂ ನನ್ನೊಂದಿಗೆ ನಗುನಗುತ್ತಾ ಮಾತನಾಡದೆ ಬರೀ ಮನಸ್ಸಿನಲ್ಲಿ ಸಿಟ್ಟು ಸೆಳವು ತುಂಬಿಕೊಂಡು ಈ ರೀತಿ ವರ್ತಿಸುತ್ತಿರುವೆಯಲ್ಲ, ನನಗೆ ನಾಚಿಕೆ ಆಗುವುದಿಲ್ಲವೇ? ಹೌದು, ನನ್ನ ಸುಖ ಸಂತೋಷನೆಲ್ಲ ಹಾಳು ಮಾಡಿ ಹಾರಾಡಬೇಕಾದ ಹಕ್ಕಿಯನ್ನು ಪಂಜರದಲ್ಲಿ ತಂದಿಟ್ಟಿದ್ದೀರಲ್ಲ ನೀವು. ನನ್ನ ಸುಖ ಶಾಂತಿಗೆಲ್ಲ ನೆಮ್ಮದಿಗೆಲ್ಲ ಬೆಂಕಿ ಹಚ್ಚಿದ ನೀಚರ ನೀವು. ನಿನ್ನ ಮನಸ್ಸಿನ ಆಶೆ ಕೊಲೆ ಮಾಡಿದವನು ನಾನಲ್ಲ, ಆ ನಿನ್ನ ಅಣ್ಣ ರವಿ. ನನ್ನ ಸ್ಮೃತಿ ಸ್ಮರಣೆಯ ಲಾಭವನ್ನು ಪಡೆದುಕೊಂಡು ನಿನ್ನಂತ ಕೈಯಾಳಿ ಹೆಣ್ಣಿಗೆ ನನ್ನ ಕೋಳಿಗೆ ಕಟ್ಟಿ ನನ್ನ ಬದುಕನ್ನೇ ಹಾಳು ಮಾಡಿದ. ನಾನು ಕೈಯಾಳಿ ಹೆಣ್ಣು, ಈ ಕೈಯಾಳಿ ಹೆಣ್ಣು ಏನು ಅಂತ ನೀವು ಮೊದಲೇ ತಿಳಿದುಕೊಳ್ಳಬೇಕಾಗಿತ್ತು. ಇನ್ನು ಒಂದೇ ಒಂದು ಕ್ಷಣದಲ್ಲಿ ಈ ಕೈಯಾಳಿ ಹೆಣ್ಣು ಏನು ಅಂತ ಚೆನ್ನಾಗಿ ಅರ್ಥ ಮಾಡಿಸ್ತೀನಿ. ಮಿಸ್ಟರ್, ನೀವೊಬ್ಬ ಸರ್ಕಾರದ ಅಧಿಕಾರಿಯಾಗಿ
ಕಾನೂನಿನ ಕಣ್ಣಿಗೆ ಮಣ್ಣೆಚ್ಚಿ ಕೋಟಾ ನೋಟಿನ ವ್ಯವಹಾರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಆದ ಕಾರಣ ನಿಮ್ಮ ಮನೆ ಸರ್ಚ್ ಮಾಡಲು ಬಂದಿದ್ದೇವೆ.